ಪ್ರಾಮಾಣಿಕ ರಾಜಕಾರಣಿ, ಪ್ರಾಮಾಣಿಕ 50 ವರ್ಷಗಟ್ಟಲೆ ಪಕ್ಷಕ್ಕೆ ದುಡಿದಂತ ಅನೇಕ ಕಾರ್ಯಕರ್ತರು ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕಡೆಯಿಂದ ತನ್ನ ಮಗನೇ ಹೊಡಿಲಕತ್ತಾನೆ. ಅದು ಇದು ಯಾಕೆ 9ನೇ ತಾರೀಕಿಗೆ ಮಾಡ್ಯಾರ ಅಂದ್ರೆ ಕೇಂದ್ರದ ಬಿಜೆಪಿಯನ್ನು ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ. ಅಮಿತ್ ಶಾ ಕರ್ಕೊಂಡು ಬಂದು ಈ ವಿಷಯ ನಮ್ಮ ಮಗನ ಅಧ್ಯಕ್ಷ ಮುಂದುವರಿಸದೇ ಇರ್ತದೆ, ನನ್ನ ಮಗನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಮಾಡದೇ ಇರ್ತದೆ, ವಿಷಯ ನಾವು ನಿಮ್ಮ ಪಕ್ಷ ಬಿಡ್ತೀವಿ ಅಂತ ಹೇಳಿ ಸಂಕೇತ ಕೊಡ್ಲಿಕ್ಕೆ ಮಾಡಿದಂತ ಇದು ಯಾವ ಉತ್ಸವ ಯಡಿಯೂರಪ್ಪೋತ್ಸವ, 50 ಉತ್ಸವ. ಅದು ಯಡಿಯೂರಪ್ಪ ಸೈಕಲ್ ಹಿಡಿದು ಹೆಲಿಕಾಪ್ಟರ್ ಖರೀದಿ ಮಾಡ್ಯಾರ. ಪ್ರಾಮಾಣಿಕ ರಾಜಕಾರಣಿಗಳಲ್ಲ. ಮತ್ತು ನಮಗೆ ಕೃಷ್ಣಾರ ವಾಲ್ಕೋಟ್ ಎಲ್ಲ ಒಂದು ದುಡ್ಡು ಕೊಡಲಿಲ್ಲ ಬಜೆಟ್ನಲ್ಲಿ. ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಮಾಡ್ಯಾರ. ನಮ್ಮ ಇಲಾಖೆ ಸಿಗೋದಾಗ ಒಳ್ಳೆ ಇಲ್ಲ. ಬೊಮ್ಮಾಯಿ ಬಂದಾಗ ಹೋರಾಟ ಮಾಡಿದ್ವಿ. ಅವ್ರು ಏನು ಮಾಡ್ಯಾರ, ಏನು ಸಾಧನೆ ಹೇಳ ಏನೋ ಮಾಡಿಲ್ಲ. ಸುಮ್ಮನೆ ಬ್ಲ್ಯಾಕ್ಮೇಲ್ ಕೇಂದ್ರ ಬಿಜೆಪಿ ಬ್ಲ್ಯಾಕ್ಮೇಲ್ ಮಾಡಿದಂತ ಅವರ ಉತ್ಸವ. ಅದನ್ನ ತನ್ನ ಮಗನ ಭವಿಷ್ಯದ ವಿಚಾರ ಮಾಡಬೇಕಂತ ರಾಜ್ಯದ ಜನ ಅವ್ರ ಕಮೆಂಟ್ಗಳು ನೋಡಿದ್ರೆ ಯಾವ ರೀತಿ ಅವ್ರ ಬಗ್ಗೆ ಕಮೆಂಟ್ ಬರ್ಲಾಕತ್ತಾರೆ. ಇವನಾರೇ ತಿಳ್ಕೊಂಡು ಯಾರು ಸ್ವಾಭಿಮಾನಿ ಬಿಜೆಪಿ ಕಾರ್ಯಕರ್ತರು, ಪ್ರಾಮಾಣಿಕ ಕಾರ್ಯಕರ್ತರು, ಈ ಯಡಿಯೂರಪ್ಪ ಆಡಳಿತದಲ್ಲಿ ಬಿಜೆಪಿ ನಿರ್ಲಕ್ಷ್ಯ ಪಟ್ಟಂತ ಕಾರ್ಯಕರ್ತರು ಅವ್ರು ಯಾರೂ ಭಾಗವಹಿಸದೆ ತಮ್ಮ ಪ್ರತಿಭಟನೆಯನ್ನು ಈಗ ಎಲ್ಲ MLA ಫಿಕ್ಸ್ ಮಾಡ್ಯಾರ. ಎಷ್ಟು ಕೊಡಬೇಕು, 50 ಲಕ್ಷ ಕೊಡಬೇಕು, 100 ಬಸ್ ತಗೊಂಡ್ಬೇಕು, ಈಗ ಮುಂದಿನ ಸಲ ವಿಷ ಅಂತ ಹೇಳ್ಯಾರ. ಅವ್ರು ಯಾರು ಬಸ್ ಕೊಡ್ತಾರೋ ಅವ್ರು ಎಲ್ಲಾರು ಮುಂದಿನ ಸಲ ಲಗ ಹೊಡಿತಾರೆ. ನಮ್ಮ ಜಿಲ್ಲೆಯವ್ರು ಏನು ಸುಧಾರಿ ಯಾರು ಹೋಗ್ತಾರೆ? ಯಾರು ರೊಕ್ಕ ಖರ್ಚು ಮಾಡೋರು ಯಾರು ಅದಾರ? ನಿಮ್ಮ ಪತ್ರಿಕೆ ಒಟ್ಟಿಗೆ ಉಪ್ಪಿಟ್ಟು ಚಾ ಮನೆ ತಂದು ಮಾಡೋರು ಅದಾರ. ಇವ್ರೇನು ಗಾಡಿ ಮಾಡ್ತಾರೆ? ಸುಮ್ಮನೆ ಕೂಡಿದ ಗಾಡಿ ಅಲ್ಲ, ನಾನೇ ತಂದು ಮೇಲೆ ಕೇಳ್ತಾರೆ. ಇಂಥ ಗಿಡಕ್ಕೆ ಹೋಗ್ಬೋದು, ಇನ್ನೊಂದು ಗಿಡಕ್ಕೆ ಇತ್ತು. ಆ ವಿಜೇಂದ್ರ ಮೊದಲೇ ಹೇಳಕತ್ತಿ ಬಿಜಾಪುರ ಏನಾರೇ ನಾಳೆ ಗಾಡಿ ತೊಗೊಂಡ್ಬರ್ತ 50 ಲಕ್ಷ ಕೊಡ್ತಾರ, ಒಂದು 40 ಲಕ್ಷ ನೋಡ್ಕೊಬೇಕಂತ ಅವ್ನ ಮಕ್ಕಳಾಗ ಹೇಳಕತ್ತಿ ನೋಡ್ರಿ. ಟಿವಿ ಹೋಗಿ ಸ್ವಲ್ಪ ಸಲೂಟ್ ನೋಡ್ರಿ. ನಿನ್ನೆ ಪೂಜಾದಾಗ ಮಗಳೇ ಇರ್ತ ವಿಜೇಂದ್ರ ಮಕ್ಕಳ. ಯಾಕಂದ್ರೆ ನಾವು ಭಾಳ ಪ್ರಾಮಾಣಿಕತೆ ಒಂದು ಕೋಟಿ ಕೊಡ್ರಿ 10,000 ಮಂದಿ ತರ್ತೀನಿ ಅಂತ ಹೇಳಿ ಒಂದು 80 ಮನೆಯಾಗಿಟ್ಟು ಮತ್ತೊಂದು ಹೊಸ ಗಾಡಿ ತೊಗೊಂಡು 5 ಲಕ್ಷನಾಗ ಒಂದು ಗಾಡಿ ಒಯ್ದು ಮಜಾ ಮಾಡ್ಬೇಕಂತ ಹೋಗ್ಯಾರ. ಇವೆಲ್ಲ ಬಿಜಾಪುರದವ್ರು ಯಾರು ರೊಕ್ಕ ಕೈ ಬಿಟ್ಟಿದ್ದೀರಿ ಮಾಡ್ತೀವಿ. ನಾವು ಹಿಂದೂ ಸಮಾಜ ಹೇಗೆ ನಾವು ನೋಡ್ತೀವಿ. ಈಗ ಈ ಬಿಸಿಲು ಭಾಳ ಇದೆ, ಜನರಿಗೆ ತೊಂದರೆ ಆಗ್ಬಾರ್ದು. ಯಾಕಂದ್ರೆ ನಮ್ದು ಅವ್ರು 10 ಲಕ್ಷ ಅಂತ ಹೇಳ್ಯಾರ, ನಮ್ದು 20 ಲಕ್ಷ, ಅದು 10 ಲಕ್ಷ ಅಂತ ಸೇರ್ತಾರೆ ಸಾಕು. ಭಾಳ ಒಂದು 50,000 ಸೇರ್ತಾರೆ ಹೋಗ್ತಾರೆ. ಇದಕ್ಕೆ ಇವ ಯಾರು ಅವ್ರ ಯಡಿಯೂರಪ್ಪನ ದೋಸ್ತ ಶಾಮನೂರು ಶಿವಶಂಕರ ಬೈದಿದ್ರು ದಾವಣಗೆರೆಯಲ್ಲಿ ಏನು ಸಿದ್ದರಾಮೋತ್ಸವ ಟೈಪ್ ನಾನು ವೀರ ಸಾಹೇಬ್ ಲಿಂಗಾಯತ 10 ಲಕ್ಷ ಕೊಡ್ತೀನಿ, 20,000 ಇದ್ದೀವಿಲ್ಲ. ಹಂಗೆ ಆಗ್ತದೆ ನೋಡ್ತಾ ಇರೋದು. ನಾವೊಂದು ಹಿಂದೂ ಸಮಾಜೋತ್ಸವ ಮಾಡ್ತೀವಿ. ಈ ರಾಜ್ಯದಲ್ಲಿ ಹಿಂದೂಗಳ ಮೇಲೆ ಹೆಚ್ಚಿನ ಆಗ್ಲಿಕ್ಕೆ ನಿರುದ್ಯೋಗ ಯುವಕರಿಗೆ ನೌಕರಿ ಕೊಡಲಾರಂತ ಒಂದು ದೊಡ್ಡ ಅದನ್ನ ಪ್ರತಿಬಿಂಬಿಸಲಿಕ್ಕೆ ಅದನ್ನ ಈ ರಾಜ್ಯದ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಹಿಂದೂ ಸಾಮ್ರಾಜ್ಯೋತ್ಸವ ನಾವು ಮಾಡ್ತೀವಿ. ಅದು ದಾವಣಗೆರೆ ಮಾಡ್ತೀವೋ, ಚಿತ್ರದುರ್ಗ ಮಾಡ್ತೀವೋ, ಮುಂದೆ ನಿರ್ಣಯ ಮಾಡ್ತೀವಿ. ಈ ಬಿಸಿಲಿನ ಜಳ ಭಾಳ ಇರ್ತದೆ. ಸಾಕಷ್ಟು ವಿಜ್ಞಾನಿಗಳು ಕರೆ ಕೊಟ್ಟಾರ ಮೇ ತಿಂಗಳಲ್ಲಿ ಈ ಬಿಸಿಲು ಮುಂದುವರಿತದೆ. ಅದಕ್ಕೆ ನಾವು ಜನರನ್ನ ಬಲಿ ತಗೊಂಡು ನಮ್ಮ ಭಾರತ ರಾಜಕಾರಣಕ್ಕೆ ನಾವು ಬಲಿ ಕೊಡೋದಿಲ್ಲ. ನಾವು ಮಾಡೋದು 100% ಗ್ಯಾರಂಟಿ. ಆದ್ರೆ ಸ್ವಲ್ಪ ಬಿಸಿಲು ತೆಗೆದ ಮ್ಯಾಗ ಮಾಡ್ತೀವಿ. ಅವ್ರನ್ನ ತೆಗಿಯೋತಾರೆ ಸರ್. ಪ್ರಶ್ನೆ ಎಲ್ಲ ಶಾಸಕರು ನಾನು ಫೋನ್ ಮಾಡಕತ್ತ ಕೈ ಮುಗಿದಿರಿ, ಪಾರ್ಟಿ ಮಾಡಬೇಡ್ರಿ. ನೀವು ಪಾರ್ಟಿ ಮಾಡೋದೇ ಬಿಜೆಪಿ ಮಾಡ್ಕೊತೈತಿ. ಯಾರು ಸಿಟ್ಟಿಂಗ್ MLA ನಾವು ಕೈ ಮುಗಿಲಾಕತ್ತ ಭಾಳ ಮಂದಿ ಅವ್ರು ಎಡಕ್ಕೆ ಮೂಲಕ ಅಲ್ಲಿ ಜೋರು ಮಾತಾಡ್ತಿರ್ತಾರೆ. ವಿಜೇಂದ್ರ ಸೊಲಗೆ ಪ್ರಾಣವನ್ನು ಕೊಡ್ತೀವಿ, ರಕ್ತ ಕೊಡೋರು ಯಾರು ರಕ್ತ ಕೊಡೋರೇ ನನಗೆ ಫೋನ್ ಮಾಡಿದ್ದಾರೆ. ನೀವು ಮಾಡಿದ್ರೆ ಅವ್ರಿಗೆ ಅದಕ್ಕೆ ಚರ್ಚೆ ಅವ್ರು ಮಾಡಲಿ.
ಅವರು ಈ ಭ್ರಷ್ಟ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡಿದ್ರೆ ಗ್ಯಾರಂಟಿ ಆಗೇ ಆಗ್ತದೆ. ನಾವೇ ಸರ್ಕಾರನ ಬರ್ತೀವಿ. ಈಗ ನೋಡ್ರಿ ರಾಜ್ಯದ ನಾಡಿ ಮುಡ್ಕೊಳ್ಳಾಗತ್ತಿದ್ನ ಈಗ ಯಾರು ಬೇಡಪ್ಪ. ಈ ಸಿದ್ದರಾಮಯ್ಯ ಬೇಡ, ಡಿ ಕೆ ಶಿವಕುಮಾರ್ ಬೇಡ, ಕುಮಾರಸ್ವಾಮಿನೇ ಬೇಡ, ಯಡಿಯೂರಪ್ಪನೂ ಬೇಡ. ಹೊಸ ಒಂದು ಪ್ರಯೋಗ ಮಾಡೋಣ ಈ ರಾಜ್ಯದ ಇದು ನಾಳೆ ತಿರುಗಿ ಬಿಡ್ತಂದ್ರೆ ಆಪದ ಬಗ್ಗೆ ಹೆಂಗೆ ಜನ ವಿಶ್ವಾಸ ಹಾಕಿದ್ರಲ್ಲ ಅಂತ ವಾತಾವರಣ ನಿರ್ಮಾಣ ಆದ್ರೆ ಆಶ್ಚರ್ಯ. ಇವತ್ತೇನು ನಾ ಹೇಳೋದು ಜೋಕತ್ತ ಅನಿಸ್ಬೋದು, ಆದ್ರೆ ನೀವು ನೋಡ್ತಾ ಇದ್ರಿ ಇನ್ನು 6 ತಿಂಗಳಲ್ಲಿ ಕರ್ನಾಟಕದಲ್ಲಿ ಪರ್ಯಾಯ ನ್ಯಾಯಾಧೀಶ ಎಲ್ಲಾ ಪಕ್ಷ ಇವರು ಹಳ್ಳಿ ಮೇಡಿ ಹೊರ ಮುಖ್ಯಮಂತ್ರಿ ಜಗಡಿ ಲೂಟಿ ಮಾಡಿರಪ್ಪ. ಏನು ಪ್ರಾಮಾಣಿಕ ಸರ್ಕಾರ ಪಕ್ಷಕ್ಕೆ ಜೈಲಿಗೆ ಹೋಗಿ ಬಂದಿರಿ. ಅದೇ ಸಲುವಾಗಿ ಏನದು ಆಲಮಟ್ಟಿ ಎತ್ತರ ಮಾಡೋದ್ರ ಸಲುವಾಗಿ ಜೈಲಿಗೆ ಹೋಗಿದ್ರೆ, ಅದು ಯಾವುದು ಮೇಕೆದಾಟು ಸಲುವಾಗಿ ಜೈಲಿಗೆ ಹೋಗಿದ್ರೆ, ನೀವು ಭ್ರಷ್ಟಾಚಾರ ಮಾಡಿದ್ರೆ ಜೈಲಿಗೆ ಹೋಗಿರಿ. ನೀವೇನು 50 ವರ್ಷದ ಆಚರಿಸ್ತೀರಿ? ಎಷ್ಟು ಆಸ್ತಿ ಮಾಡಿ ನೀವು ಮನೆ ಒಂದು ವಾರ ವಿಜೇಂದ್ರ ವಿದೇಶಕ್ಕೆ ಹೋಗಿದ್ದ. ಮನೆ ಯುದ್ಧ ಆದ ಮ್ಯಾಗ ಅವ್ರ ಆಸ್ತಿಯಲ್ಲಿ ಏನು ಅದಾವೋ ಬಾಂಬ್ ಗಿಂಬ್ ಬಿಟ್ಟು ನೋಡ್ಲಕ್ಕೆ ಹೋಗಿದ್ದ. ಇಲ್ಲಿ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಮೋದಿಯವರಿಗೆ ಬಾಯಿಗೆ ಒಂದು ಟೆರರಿಸ್ಟ್ ಅಂದ್ರೆ ಆ ವಯಸ್ಸಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸ್ವಲ್ಪ ಮಾನ ಮರ್ಯಾದೆ ಟೆರರಿಸ್ಟ್. ಇವರು ಟೆರರಿಸ್ಟ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ಖರ್ಗೆ ಅದ. ಹಿಂಗೆ ಒಂದರ ಟೀಕೆ ಮಾಡೋದೇ ನಿಜ ನೋಡ್ರಿ, ತೀವ್ರವಾಗಿ ಖಂಡಿಸ್ತಾನೆ. ಒಬ್ಬ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಇಂಥ ಕೆಟ್ಟ ಶಬ್ದ ಉಪಯೋಗ ಮಾಡಕ್ಕಲ್ಲ. ನಮ್ದೇನೈತ್ರಿ, ಖರ್ಗೆನಿಂದ ಏನೋ ಐತ್ರಿ. ನಾವು ಅಂಬೇಡ್ಕರ್ ನಾವು ಫಾಲೋವರ್ಸ್, ನಾವು ಖರ್ಗೆನ ಫಾಲೋವರ್ಸ್ ಅಲ್ಲ. ಅಂಬೇಡ್ಕರ್ ಏನ್ ಹೇಳ್ಯಾರ, ಯಾರು ಕಾಂಗ್ರೆಸ್ಗೆ ದಲಿತರು ಓಟ್ ಹಾಕ್ಬರುತ್ತೆ. ಅದೊಂದು ಉರಿತಿರುವ ಮನೆ, ಅಲ್ಲಿ ದಲಿತರಿಗೆ ಒಂದು ಉತ್ತರ ಆಗುದಿಲ್ಲ. ಈ ದೇಶದಲ್ಲಿ ಎಲ್ಲ ಹಿಂದೂಗಳು ಶಾಂತಿ ಇರ್ಬೇಕಾದ್ರೆ ಮುಸಲ್ಮಾನರ ಪಾಕಿಸ್ತಾನ ಕೊಟ್ಟು ಕಳಿಸ್ಬೇಕಂತ ಹೇಳಿದ್ರೆ ಅಂಬೇಡ್ಕರ್. ಹಿರಿಯರು ಈ ಖರ್ಗೆ ಅವ್ರೇನು ಸೋನಿಯಾ ಗಾಂಧಿ ಚಿಂತವ್ರಿಗೆ ಶಿಲಾಗಳಿಗೆ ನಾವೆಲ್ಲ ಇದ್ದಿದ್ದಿಲ್ಲ. ಈ ರೀತಿ ತಾಕತ್ತಿದ್ರೆ ಸ್ಟೇಟ್ಮೆಂಟ್ ಕೊಡೋಕೆ ಖರ್ಗೆ ವಿಜೇಂದ್ರಗೆ ಅವ್ರ ಅಪ್ಪಗೆ ಕೊಡೋದಿಲ್ಲ. ಯಾಕಂದ್ರೆ ಈ ಕ್ವಾರ್ಟರ್ ಅಂದ್ರೆ ಪೊಕ್ಸೋ ಮತ್ತೆ ಅರೆಸ್ಟ್ ಮಾಡ್ತಾರೆ. ಸರಿ, ಒಂದ್ ಕಡೆ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆ ಮಾಡೈತಿ, 45ಕ್ಕೂ ಹೆಚ್ಚು ಶಾಸಕರು ಸಚಿವರು ಸೋಲ್ತಾರ ಅನ್ನುವಂತ ಆತಂಕಕಾರಿ ವಿಷಯ. 40 ಅಲ್ಲ, 45ಕ್ಕೂ ಹೆಚ್ಚು, 336 ಸಿದ್ದರಾಮಯ್ಯ ಹಿಡಿದು ಎಲ್ಲ ಏನೈತ್ರಿ ಕರ್ನಾಟಕದಾಗ. ಇದು ಹುಡುಗರು ಪಾಪ ನೌಕರಿ ಇಲ್ಲ, ಯಾವ ಅಭಿವೃದ್ಧಿ ಇಲ್ಲ, ನೀರಾವರಿ ಎಲ್ಲೈತ್ರಿ. ಏನು ರೊಕ್ಕ ಕೊಟ್ಟ ಹೇಳಿ ಸಿದ್ದರಾಮಯ್ಯ. ಈ ಸರ್ಕಾರ ಹೋದ್ರೆ ಸಾಕಾಗಿದೆ. ಅಷ್ಟು ಜನ ಬೇಸರ್ತಾರೆ. ಅದು ದುರ್ದೈವ ಅಂದ್ರೆ ಇಲ್ಲಿ ಸಮರ್ಥವಾಗಿ ಹೋಗಿ ಪಕ್ಷ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಹೊಂದಾಣಿಕೆ ಇಲ್ಲ. ಜನ ಯಾರು ನಂಬಬೇಕು ಅನ್ನೋದೇ ಬಂದದ್ದು. ಜನರಿಗೆ ಯಾರು ನಂಬಬೇಕಪ್ಪ ಇಂಥ ವಿಶ್ವದಾಗ ಕರ್ನಾಟಕ ಎಷ್ಟು ಭ್ರಷ್ಟಾಚಾರ ಪ್ರಕರಣಗಳು ಯಾರು ಹೋರಾಟ ಮಾಡಕ್ಕೆ. ಹೀಗಾಗಿ ಜನ ಅದನ್ನೇ ನಮ್ಮ 3ನೇ ಆಯ್ಕೆ ನಮ್ಮ ನೋಡ್ಲಕ್ಕ